ನನಗಿನ್ನೊಂದು ಏನೋ ಪಾತ್ರೆ ತೊಳೆಯಬೇಕು ಅಂತ ಹೇಳಿದ್ರು. ಹೌದು, ಎರಡು ಭಾಗ ಇದೆ ಮತ್ತೆ ಲೆಂತ್ ಅಲ್ಲಿ. ಹೌದು, ಅವ್ರೇನ್ ಹೇಳಿದ್ರೆ ನಿಮ್ಗೆ ಅಲ್ಲಿ ತೊಳೆಯ ಬದಲು ಈ ಕಡೆ ತೊಳಿರಿ, ಈ ಕಡೆ ತೊಳಿರಿ, ಈ ಕಡೆ ತೊಳಿರಿ, ಈ ಕಡೆ ತೊಳಿರಿ ಅಂದ್ರೆ ದೊಡ್ಡದೇ ಕೊಟ್ಟಿದ್ದೀನಿ. ಹೌದು, ದೊಡ್ಡದೇ ಕೊಟ್ಟಿ ಇದ್ರಲ್ಲಿ ಅರ್ಧ ಅಲ್ಲಿರ್ಬೇಕು, ಅಲ್ಲಿ ಇರ್ಬೇಕು ಅಂತಾರೆ. ಇಟ್ ಇಸ್ ಟೂ ರಾಂಗ್ ಅದು. ಅದಕ್ಕೆ ನಾನೇ ಮಾಡಿದೆ, ಇಲ್ಲಿ ದೊಡ್ಡದಾಗಿ ಒಂದೇ ಸಿಂಕ್ ಅನ್ನ ಕೊಟ್ಟಿದ್ದೇನೆ. ಕಾರಣ ಇದೆ, ಆ ಕಡೆ ಹೋಗ್ಬಾರ್ದು ನೀರು. ಹೌದು, ಯಾವ್ದು ಕಡೆ? ಈ ಅಗ್ನಿ ಮೂಲೆಯಲ್ಲಿ ಇರುವಂತ ನೈಋತ್ಯ ಮೂಲೆಯಲ್ಲಿ ಇರ್ತಾರೆ. ಅಗ್ನಿ ಮೂಲೆಯಲ್ಲಿ ಇರುವಂತ ಕಿಚನ್ ಅಲ್ಲಿ ನೈಋತ್ಯ ಮೂಲೆ ಇದು ಹೋಗ್ಬಾರ್ದು. ಯಾಕೆ ಗೊತ್ತಾ? ಯಾಕೆ ಹೇಳಿ? ಯಜಮಾನಿ ಅಥವಾ ಸೊಸೆ ಖರ್ಚಿಗೆ ದಾರಿ ತೋರಿಸ್ಕೊಡ್ತಾರೆ. ಅಂದ್ರೆ ಸಿಂಕ್ ಅಲ್ಲಿಟ್ಟೋದ್ರಿಂದ ಈ ತರ ತೊಂದರೆ ಆಗ್ತದೆ. ಹೌದು, ಮತ್ತೆ ಯಜಮಾನ ಬರುವಂತಹ ಯಜಮಾನ ಓಕೆ ಏನೋ ಒಂದು ಬಂಡವಾಳ ಆಗ್ಬಿಡ್ತಾನೆ, ಅನ್ವಾಂಟೆಡ್ ಬಂಡವಾಳ, ಅದು ಲಾಸ್ ಆಗ್ಬಿಡ್ತದೆ. ಬಿಸ್ನೆಸ್ ಮಾಡಿದವರು ಲಾಸ್ ಆಗ್ಬಿಡ್ತಾರೆ. ಅರ್ಥ ಮಾಡ್ಕೊಳ್ರಿ. ಮತ್ತೆ ಯಜಮಾನ ಸ್ವಲ್ಪ ಕಾಯಿಲೆಯಿಂದ ನರಳಬಹುದು, ಕಾಯಿಲೆಗೆ ಖರ್ಚು ಬರ್ತದೆ. ಅರ್ಥ ಆಯ್ತಲ್ಲ? ಇಂಥದ್ದೆಲ್ಲ ನಡೆಯೋದು ಕೂಡ ಆ ಈಗ ಅಗ್ನಿಮೂಲೆಯಲ್ಲಿ ಇರುವಂತ ಕಿಚನ್ ಏನೈತೆ ಅದ್ರಲ್ಲಿರುವಂತ ನೈಋತ್ಯ, ಅಲ್ಲಿ ಸಿಂಕ್ ನಾವು ಇಡಬಾರ್ದು. ತುಂಬಾ ತೊಂದರೆ ಅದು. ಇದು ಕಿಚನ್ ವ್ಯವಸ್ಥೆ. ನಾವ್ ಯಾವ್ದೇ ಕಾರಣಕ್ಕೂ ಆ ನೈಋತ್ಯದಲ್ಲಿ ಯಾವ್ದೇ ಕಾರಣಕ್ಕೂ ಬರಬಾರ್ದು. ಈಗ